ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಯೋಗೇಶ್ ತಮ್ಮನೇಲಿ ನೋಡೋದು ಗೊತ್ತಾಗುತ್ತದೆ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಂತದ್ದು. ಯೋಗೇಶ್ ಅಂತ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅದಕ್ಕೂ ಮೊದಲು ಯಾರು ಹೊಸವ್ರನ್ನ ಚಾನಲ್ ನೋಡ್ತಾರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಒಂದು ಆಲ್ ಕೊಡಿ. ಯಾವುದೇ ವಿಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ತಿಳಿಸ್ಕೊಟ್ಟಂಗೆ ಶನಿವಾರ ಶೂಟಿಂಗ್ ಆದ್ಮೇಲೆ ಭಾನುವಾರ ಎಪಿಸೋಡ್ ಶೂಟಿಂಗ್ ಬಸ್ ಮುಕ್ತಾಯಗೊಂಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಅದೇ ತರ ಪ್ರೋಮೋ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಹಾಗೆ ಹೇಳಿದ್ರೆ ನಿನ್ನೆ ಒಂದು ಅಪ್ಡೇಟ್ ಬಂದಿದ್ದಾರೆ. ನಿನ್ನೆ ಎಪಿಸೋಡ್ ತೋರಿಸ್ತಾರೆ, ಇಲ್ಕಂತ ತೋರಿಸೋದಿಲ್ಲ ಅಂತ ಡೌಟ್ ಇತ್ತು ಅಂತ ಅದ್ರ ಬಗ್ಗೆ ಹೇಳ್ಬೋದು. ಇದರಲ್ಲಿ ಏನಪ್ಪಾ ಅಂದ್ರೆ ರಾಶಿಕ್ ಮತ್ತು ಸ್ಪಂದನ್ ಅವ್ರು ಡ್ಯಾನ್ಸ್ ಮಾಡಿದ್ರು ತೋರಿಸ್ತಾರೆ ಅಂತ ಅನ್ಸುತ್ತೆ. ಇರಲಿ ಯಾಕೆ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಬಂದಿತ್ತು ಅಂತ ಹೇಳ್ಬೋದು. ಎಪಿಸೋಡ್ ತೋರಿಸಿದಂಗೆ ಇದರಲ್ಲಿ ಫ್ರೀ ಫೈರ್ ತೋರಿಸಿದ್ರು. ಇವತ್ತು ಬಂದ ಗ್ರ್ಯಾಂಡ್ ಫಿನಾಲೆ ಬಗ್ಗೆ ಅದ್ರ ಬಗ್ಗೆ ಅವರು ಡ್ಯಾನ್ಸ್ ಮಾಡಿ ತೋರಿಸ್ಬೋದು ಅಂತ ಅನ್ಸುತ್ತೆ. ಇದರಲ್ಲಿ ಅದಕ್ಕಿಂತ ಮುಂಚೆ ನಿಮ್ಗೆ ಅಪ್ಡೇಟ್ ಬೇಕಾದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಇದರಲ್ಲಿ ಯಾರ್ಯಾರು ವಿನ್ನರ್ ಆಗ್ತಾರೆ, ಯಾರ್ಯಾರು ರನ್ನರ್ ಅಪ್ ಆಗ್ತಾರೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇದರಲ್ಲಿ ಪ್ರೋಮೋದಲ್ಲಿ ಯಾವ ರೀತಿ ಹೈಲೈಟ್ ಮಾಡಿದೆ ಅಂತ ಹೇಳಿದ್ದಾರೆ ಸುದೀಪ್ ಸರ್. ಒಂದು ಹೇಳ್ತಾರೆ ಏನಂದ್ರೆ, ಆಟ, ವ್ಯಕ್ತಿತ್ವ, ಭಾವನೆಗಳು ಎಲ್ಲವನ್ನು ತುಂಬಿದ ಈ ಮನೆಯ ಒಂದು ಯುದ್ಧ ಭೂಮಿಯಾಗಿತ್ತು. ಇವತ್ತಿಗೆ ಅದು ಲಾಸ್ಟ್ ಕೊನೆ ಆಗತ್ತಂತ ಒಂದು ಮಾತು ಹೇಳ್ತಾರೆ ಅಂತ ಹೇಳ್ಬೋದು ಸುದೀಪನ. ಇದ್ರು ಬಿಗ್ ಬಾಸ್ ಮನೆ ತಂದಾಗ ಒಂದು ಆಟ, ಒಂದು ವ್ಯಕ್ತಿತ್ವ, ಬಂದವ್ರ ಭಾವನೆ ಅಂತಂದು ಇರುತ್ತಲ್ಲ, ಅದು ಇವತ್ತಿಗೆ ಕೊನೆ ಕೊಡುತ್ತೆ. ಅದು ಎಲ್ಲರ ಮುಂದೆನೂ ಬಯಲಾಗತ್ತೆ ಅಂತ ತೋರ್ಸಕ್ ಹೇಳಿದ್ರ ಅಂತ ಅನ್ಸುತ್ತಿರ್ಲಿ ಪ್ರೋಮೋದಲ್ಲಿ. ಒಂಥರ ಏನೋ ಗುಟ್ಟಿತ್ತು, ಗುಟ್ನಿಂದ ಇವತ್ತಿಗೆ ಬಯಲಾಯ್ತು ಅನ್ನೋ ತರ ಒಂಥರ ಮಾತು ಇಟ್ರ ಅಂತ ಹೇಳ್ಬೋದು. ಒಂಥರ ಯಾವ ತರ ಅಂದ್ರೆ, ಇಷ್ಟ ದಿನ ವ್ಯಕ್ತಿತ್ವ ಬಗ್ಗೆ ಆಟ ಆಡ್ತಿರಲ್ಲ, ಅದು ಇವತ್ತಿಗೆ ಕೊನೆಗೊಡುತ್ತೆ. ಅದರಿಂದ ಇವರಲ್ಲಿ ವಿನ್ನರ್ ಯಾರು, ರನ್ನರ್ ಯಾರು ಅಂತ ಅದರಲ್ಲಿ ಕನ್ಫರ್ಮೇಶನ್ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸುದೀಪ್ ಸರ್ ಈ ಮಾತು ಹೇಳಿದಾರೆ ಅಂತ ಅನಿಸ್ತಾ ಇದರಲ್ಲಿ. ಆಮೇಲೆ ಯಾವ ರೀತಿ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದಾರೆ ಅಂದ್ರೆ, ಮತ್ತೆ ಅವ್ರ ಸ್ಪರ್ಧೆಗದ ಫೇವರೇಟ್ಸ್ ಪ್ಲೇಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಅದ್ರ ನೆಕ್ಸ್ಟ್ ಬಂತಂದ್ರೆ ರಕ್ಷಿತ್ ಅವರು ಒಂದು ಜಗಳ ಆಡೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದು ಕ್ಲಿಪ್ ಆಗಿದ್ರೆ. ಬಟ್ ಫಸ್ಟ್ ಈಗ ಬಂತಂದ್ರೆ ನೋಡಿದ್ರೆ ಅವ್ರ ಫೇವರೇಟ್ ಸ್ಪರ್ಧಿಗಳು ಇದ್ದಾರಲ್ಲ, ಸ್ಪರ್ಧಿಗಳು ಅವ್ರ ಫೇವರೇಟ್ ಪ್ಲೇಸ್ ಅಲ್ಲಿ ಡ್ಯಾನ್ಸ್ ಮಾಡೋ ಕ್ಲಿಪ್ ಹಾಕವ್ರೆ. ಅದ್ರ ನೆಕ್ಸ್ಟ್ ಒಂದೊಂದು ಫೈಟಿಂಗ್ ಆಡ್ಬೇಕಂದ್ರೆ ಟಾಸ್ಕ್ ವಿಚಾರ ಜಗಳ ಆಡೋದ್ರ ಬಗ್ಗೆ ಸ್ವಲ್ಪ ಹಾಕಿದ್ರೆ ಅಂತ ಹೇಳ್ಬೋದು. ಕಾವ್ಯ ಬಂತಂದ್ರೆ ಅಂದ್ರೆ ಅವ್ರದ್ದು ಮೇನ್ ಇದು ಫೇವರೇಟ್ ಪ್ಲೇಸ್ ಅಂದ್ರೆ ಬಾಲ್ಕನಿ ಅಂತ ಹೇಳಿದ್ರಲ್ಲ, ಬಾಲ್ಕನಿ ಡ್ಯಾನ್ಸ್ ಮಾಡಕ್ಕೆ ಆಗಲ್ಲ ಅಂತ ಅನ್ಕೊಂಡು ಅದು ಮೇಕಪ್ ರೂಮ್ ಇದೆಯಲ್ಲ, ಅಲ್ಲೇ ಡ್ಯಾನ್ಸ್ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದ್ರ ನೆಕ್ಸ್ಟ್ ಬಂತಂದ್ರೆ ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಧನುಷ್ ಅವರು ಟಿವಿ ಬಾಲ್ಕನಿ ಇದೆಯಲ್ಲ, ಟಿವಿ ಅಂದ್ರೆ ಟಿವಿ ರೌಂಡ್ ಇದೆಯಲ್ಲ, ಟಿವಿ ಹತ್ರ ಡ್ಯಾನ್ಸ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ಬೋದು. ನೆಕ್ಸ್ಟ್ ಬಂತಂದ್ರೆ ರಘು ಸರ್ ಅಂತಂದ್ರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ, ಆದ್ರೆ 3 ಸಲ ಇವ್ರು ಕ್ಯಾಪ್ಟನ್ ಆದ್ರಲ್ಲ, ಅದಕ್ಕೋಸ್ಕರ ಅವ್ರ ಡ್ಯಾನ್ಸ್ ಮಾಡಕ್ಕೆ ಅಲ್ಲಿ ಫೇವ್ರೇಟ್ ಪ್ಲೇಸ್ ಅಂತ ಹೇಳಿದ್ರಲ್ಲ, ಹಾಗಾಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರ ಅಂತ ಹೇಳ್ಬೋದು. ಅಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ಪರ್ಧಿಗಳು ಅವ್ರವ್ರು ಅಂದ್ರೆ ಫೇವ್ರೇಟ್ ಪ್ಲೇಸ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಸಖತ್ತಾಡ್ತಾರೆ ಅಂತ ಹೇಳ್ಬೋದು. ಒಂಥರ ಏನು ಈ ತರ ಡ್ಯಾನ್ಸ್ ಮಾಡ್ತಾರೆ, ಒಂದ್ ಸೆಕೆಂಡ್ಗೆ ಇನ್ನೊಂದೇನೋ ಬಂದಿದ್ದ ಡ್ಯಾನ್ಸ್ ಮತ್ತೆ ಇನ್ನೊಂದು ಜಗಳ ಆಡಿದ್ದು ಅದ್ರ ಬಗ್ಗೆ ಒಂದು ಕ್ಲಿಪ್ ಹಾಕಿದ್ರೆ ಹೈಲೈಟ್ ಮಾಡಿ ತೋರಿಸಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಅವ್ರ ಫೇವ್ರೇಟ್ ಪ್ಲೇಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ, ಫೇವ್ರೇಟ್ ಪ್ಲೇಸ್ ಅಲ್ಲಿ ಯಾವ್ದು ಅದ್ರ ಬಗ್ಗೆ ಹೇಳಿ ಅಂತಂದು ಸುದೀಪ್ ಸರ್ ಹೇಳಿದಾಗ ಅದ್ರಲ್ಲಿ ಎಲ್ಲರೂ ಹೇಳಿದ್ರು ತಮ್ಮ ಫೇವ್ರೇಟ್ ಪ್ಲೇಸ್. ಅದ್ರಲ್ಲಿ ಬಂತಂದ್ರೆ ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಅಶ್ವಿನ ಬಂತಂದ್ರೆ ಅವ್ರು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇವರು ರಕ್ಷಿತ ಬಂತಂದ್ರೆ ಕಿಚನ್ ಏರಿಯಾದ ಫೇವ್ರೇಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ನೆಕ್ಸ್ಟ್ ರಘು ಸರ್ ಅಂತಂದ್ರೆ ಕ್ಯಾಪ್ಟನ್ ರೂಮ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವರು ಧನುಷ್ ಬಂದಾಗ ಲಿವಿಂಗ್ ಏರಿಯಾ ಅಂದ್ರೆ ಟಿವಿ ನೋಡ್ತಾರಲ್ಲ, ಅಲ್ಲಿ ಅವ್ರು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಸುದೀಪ್ ಸರ್ ಒಂದು ಲಾಸ್ಟ್ ಒಂದು ಹೇಳ್ತಾರೆ, 112 ದಿನ ಆದ್ಮೇಲೆ ಒಬ್ಬರ ವಿನ್ನರ್ ನೋಡ್ತೀರಾ, ಈ ವೇದಿಕೆ ಮೇಲೆ ಕರೆಸ್ತೀವಿ, ಅವ್ರಿಗೆ ಈ ಟ್ರೋಫಿ ಸಲ್ಲತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಮೋದಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಒಂಥರ ಯಾವ ತರ ಅಂದ್ರೆ, ಇದರಲ್ಲಿ ನಾವೊಬ್ಬರು ನೋಡ್ತೀವಿ ವಿನ್ನರ್ ಆಗ್ಬೋದು ಅಂತ ನಾವು ಪಕ್ಕ ಹೊರಗಡೆಯಿಂದ ಜನಗಳು ನೋಡ್ತಾ ಇದ್ರೆ ಅನ್ಸುತ್ತೆ. ಒಟ್ಟಾರೆ ಹೇಳ್ಬೇಕು ಒಂಥರ ಇವರು ಗಿಮಿಕ್ ಒಂಥರ ಏನಂದ್ರೆ, ನಿನ್ನೆ ಫಸ್ಟ್ ಪ್ಲೇಸಿಗೆ 2ನೇ ಪ್ಲೇಸಿಗೆ ಬಹಳ ಅಂತರ ಇಲ್ಲ ಒಂಥರ ಗಿಮಿಕ್ ಮಾತು ಹೇಳಿದಾರಲ್ಲ, ಅದರಿಂದ ಏನಾದ್ರು ಗಿಮಿಕ್ ಏನು ಮಾಡ್ಬೋದು ಅಂತ ಅನಿಸ್ತಾ ಇದ್ರಲ್ಲಿ ಬಿಗ್ ಬಾಸ್ ಅವರು. ಅಲ್ಲಂತೂ ಎರಡೇ ಮಾತೇ ಇಲ್ಲ, ಫಸ್ಟ್ನೇ ಪ್ಲೇಸ್ ಯಾರಂತ ಹೇಳಿದ್ರೆ ಗಿಲ್ ನಡ್ರೆ ಅದು ಪಕ್ಕ. ಆದ್ರೆ ಒಂಥರ ಇವ್ರೇನ ಹೋಗಿ ವೋಟ್ ಅಂತ ಜಸ್ತಾರ ಅಂತ ಹೇಳ್ಬೋದು. ಒಂಥರ ಇವರು ಎರಡನೇದಾಗಿ ಯಾರು ರನ್ನರ್ ಅಪ್ ಆಗ್ತಾರಲ್ಲ, ಅವ್ರು ಮೋಸ್ಟ್ಲಿ ಅಶ್ವಿನ್ ಅವ್ರ ರನ್ನರ್ ಅಪ್ ಮಾಡ್ಬೇಕು ಒಂಥರ ಗಿಮಿಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದ್ರಲ್ಲಿ. ಬಗ್ಗೆ ನಿಮ್ಮ ಒಪಿನಿಯನ್ ಫ್ರೆಂಡ್ಸ್ ಇದರಲ್ಲಿ ಏನಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಆತರ ಹೇಳಿದ್ ಸರಿನಾ ಅಥವಾ ತಪ್ಪ, ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೊಂಥರ ಬಿಗ್ ಬಾಸ್ ಅವರು ಈ ಸೀಸನ್ ಅಲ್ಲಿ ವಿನ್ನರ್ ಯಾರಾಗ್ಬೇಕಂತ ಅದ್ರ ಬಗ್ಗೆ ನಿಮ್ ಫೇವ್ರೇಟ್ ಸ್ಪರ್ಧಿ ಇರ್ತಾರಲ್ಲ, ಅವ್ರ ಹೆಸರನ್ನ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಇದರಲ್ಲಿ. ಯಾರು ಹೇಳ್ಬೇಕು ರನ್ನರ್ ಅಂದ್ರೆ ಯಾರನ್ನ ಮಾಡ್ತಾರ ಗೊತ್ತಿಲ್ಲ, ಆದ್ರೆ ವಿನ್ನರ್ ಮಾತ್ರ ಕಿಲ್ಲಿ ಅಂತ ಪಕ್ಕ. ಯಾಕಂದ್ರೆ ಹೊರಗಡೆ ಜನಗಳು ಯಾರಂದ್ರೆ ಕೀಪ್ಯಾಡ್ ಶಾಟ್ಗಳು ಅಂದ್ರೆ ಸಿಮ್ ತಗೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಂಡು ಒಂಥರ ಓಟ್ ಅಂದ್ರೆ ಚೆಚ್ತಾರ ಅಂತ ಹೇಳ್ಬೋದು. ನಿನ್ನೆ ಅಂತೂ ಹೇಳಿದಾರಲ್ಲ ಸುದೀಪ್ ಸರ್, ಅದಕ್ಕೆ ಅಂತರವಿಲ್ಲ ಅಂತ ಹೇಳಿದಾರಲ್ಲ, ಅಂತರನ ಕಡಿಮೆ ಮಾಡೋದೇ ಬೇಡ ಅಂತ ಅನ್ಕೊಂಡು ಓಟ್ ಹಾಕೊಂಡು ಚೆಸ್ತಾರೋ ಅಂತ ಹೇಳ್ಬೋದು ಗಿಲ್ ನಟಂಗೆ. ಯಾಕೆ ಆ ರೀತಿ ಫ್ಯಾನ್ ಫೇಸ್ ಹೊರಗಡೆ ಇದಾಗಿದೆ ಅಂತ ಹೇಳ್ಬೋದು ಇದರಲ್ಲಿ. ಅವತ್ತು ನೋಡೋಣ ಫ್ರೆಂಡ್ಸ್, ಇದರಲ್ಲಿ 2ನೇ ರನ್ನರ್ ಪ್ಯಾರ್ ಆಗ್ತಾರ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ ಈ ಚಾನಲ್ ಅಲ್ಲಿ. ಮತ್ತಿನ್ನೊಂದು ಫ್ರೆಂಡ್ಸ್ ಅಲ್ಲಿ ನಿನ್ನೆ ಎಪಿಸೋಡ್ ಒಂಥರ ಏನೋ ಗ್ರ್ಯಾಂಡ್ ಫೈನಲ್ ಬಗ್ಗೆ ನಡಿಬೇಕಿತ್ತಲ್ಲ, ಅದನ್ನ ಏನೋ ಫ್ರೀ ಫೈನಲ್ ಅಂತ ಹೊಸದಾಗಿ ಏನೋ ಟ್ರೈ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದು ಫ್ರೀ ಫೈನಲ್ ಅಂತ ಅನಿಸ್ತಾ ಅಥವಾ ವರ್ಸ್ಟ್ ಫೈನಲ್ ಅಂತ ಅನಿಸ್ತಾ
ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಒಂಥರ ನಿನ್ನೆ ಎಪಿಸೋಡ್ ಒಂಥರ ಚೆನ್ನಾಗಿತ್ತದು ವರ್ಸ್ಟ್ ಆಗಿತ್ತು, ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿದ್ರಲ್ಲಿ. ಒಟ್ಟಾರೆ ಹೇಳ್ಬೇಕಂದ್ರೆ ನಿನ್ನೆ ಪ್ರೀ ಒಂದು ಏನೋ ಚಪ್ಪಾಳೆ ಬಗ್ಗೆ ಮಾತಾಡ್ತಾರೆ, ಮತ್ತೆ ಬಿಗ್ ಬಾಸ್ ಬಗ್ಗೆ ಅದೇನೋ TRP ಬಗ್ಗೆ ಒಂಥರ ಏನೋ ಒಬ್ಬರದೇ ಎಫರ್ಟ್ ಇಲ್ಲ, ಎಲ್ಲರಲ್ಲಿ ನೋಡಿದ್ರೆ ಗಿಲ್ಲೇ ಹೆಲ್ಪ್ ಮಾಡ್ತಾರೆ. ಒಂಥರ ಬಿಗ್ ಬಾಸ್ ಇದೆ ನೋಡಿದ್ರೆ ಎಫರ್ಟ್ಗಳು ಬೇರೆ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೂ ಕೂಡ ಇರೋ ಮಾತಾಡಿದ ಯಾವ ರೀತಿ ಅಂತಂದ್ರೆ ಒಂಥರ ಏನೋ ಗಿಲ್ಲಿಂದ ಪತ್ತೆ ನಡೆಯಲ್ಲ ಬಿಗ್ ಬಾಸ್ ಅಂತಂತರ ದುಡ್ಡೇನೋ ತಗೊಂಡೋಗ್ತಾರೆ, ದುಡ್ಡೇನೋ ಅವ್ರಿಗೆ ಕೊಡಂಗಿಲ್ಲ ಅಂತ ಒಂಥರ ಏನೋ ಬೇರೆ ರೀತಿ ಕೆಳಗೆ ಮಾತಾಡೋದು ನನಗೆ ಅನಿಸಿದ್ರಲ್ಲಿ. ಮತ್ತೆ ಚಪ್ಪಾಳೆ ಕೊಟ್ಟಾಗಿಂದ ಹೇಳ್ತಿರ್ತ ಒಂದೇನೋ ಮಾತು ಸುದೀಪ್ ಸರ್, ಯಾರೋ ನಿಮ್ಗೇನೋ ಚಪ್ಪಾಳೆ ಕೊಟ್ಟು ಹೊರಗಡೆ ನಮ್ಗೆ ಗುಮ್ತಾರ ಅಂತ ಹೇಳಿದ್ರಲ್ಲ, ಅದು ನಿಜನೇ. ಯಾಕಂದ್ರೆ ಅವರು ಪೋಸ್ಟ್ ಅಲ್ಲಿ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿ ಬಗ್ಗೆ ಪಾಸಿಟಿವ್ ಕಮೆಂಟ್ ಮಾಡಿದ್ರೆ ಅಂತ ಹೇಳ್ಬೋದು. ಧ್ರುವಂತವ್ರಿಗೆ ಹೋಗುವಂಥದ್ದು ಇದನ್ನೇ ಇರಲಿಲ್ಲ ಅಂತ ಹೇಳ್ಬೋದು ಇದರಲ್ಲಿ. ಇದ್ರ ಬಗ್ಗೆ ಫ್ರೀ ಫೈರ್ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ, ಅದ್ರ ಬಗ್ಗೆ ಅಪ್ಡೇಟ್ಗಳು ಕೊಡ್ತೇನೆ. ಅದ್ರ ಬಗ್ಗೆ ಯಾರು ಸರಿ ಮಾತಾಡಿದ್ರು, ಯಾರು ಮಾತಾಡಿದ್ರು, ಅಥವಾ ಫ್ರೀ ಫೈನಲ್ ಬಗ್ಗೆ ಈ ರೀತಿ ಮಾತಾಡಿದ ಸರಿ ಅದ್ರ ಬಗ್ಗೆ ತಪ್ಪು ಒಂದು ವಿಡಿಯೋ ಮಾಡಾಕ್ತೀನಿ ಅಂತ ಹೇಳ್ಬೋದು ಅದರಲ್ಲಿ. ಇದಾಗಿತ್ತು ಫ್ರೆಂಡ್ಸ್, ಮೊದಲೇ ಪ್ರೋಮೋದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ